ನಿಮ್ಮ ವ್ಯೂವರ್ಸ್ಗೆ ಬಂದರೆ ಒಂದು 470ಗೆ ಮಾಡ್ಕೊಡ್ತೀನಿ ಸರ್. ಸ್ವಿಫ್ಟ್ ಎಷ್ಟಕ್ಕೆ ಸರ್? 125ಗೆ. 1,25,000 ಸಿಂಗಲ್ ಓನರ್ ಸರ್. 470 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 450ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇಷ್ಟು ದೊಡ್ಡ ಗಾಡಿ? ಹೌದು ಸರ್. 12 ಲಕ್ಷಕ್ಕೆ? ಹೌದು, 10 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್. 10ರಿಂದ 11ವರೆಗೂ ಲೋನೇ ಆಗುತ್ತೆ. 280 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು 260ಗೆ ಕೊಡ್ತೀನಿ ಸರ್. 34ಗೆ ಫೈನಲ್ ಮಾಡ್ಕೊಡ್ತೀವಿ. ಅಪ್ ಟು 30 ಲ್ಯಾಕ್ ಲೋನ್ ಆಗುತ್ತೆ ಸರ್. 70 ಕೊಟ್ಟು ಮಾಡ್ತಾ ಇದ್ದೀವಿ ಸರ್. 160ಗೆ ಕೊಟ್ಬಿಡ್ತೀನಿ ಸರ್. ಒಂದು 680ಗೆ ಫೈನಲ್ ಮಾಡ್ಕೊಡ್ತೀನಿ. 550 ಲೋನ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು 950 ಮಾಡ್ಕೊಡ್ತೀನಿ. ಅಪ್ ಟು 8 ಲ್ಯಾಕ್ ಲೋನ್ ಆಗುತ್ತೆ ಸರ್. ಒಂದು ಫೈನಲ್ ನಿಮ್ಮ ವ್ಯೂವರ್ಸ್ಗೆ ಅಂದ್ರೆ 11 ಲ್ಯಾಕ್ಗೆ ಫೈನಲ್ ಕೊಟ್ಬಿಡ್ತೀನಿ ಸರ್. 10 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 950ಗೆ ಕೊಡ್ತೀನಿ ಸರ್. ಇದು 12 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 1150 ಫೈನಲ್ ಮಾಡ್ಕೊಡ್ತೀನಿ. ಅಪ್ ಟು 10 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. 5 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್. 7 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 6 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. 15 to 16 ಲ್ಯಾಕ್ ಲೋನ್ ಆಗುತ್ತೆ ಸರ್. 45,000ಗೆ ಕೊಡ್ತೀನಿ ಸರ್. 30 ಲ್ಯಾಕ್ಗೆ ಮಾಡ್ಕೊಡ್ತೀನಿ ಸರ್. 25 ಲ್ಯಾಕ್ ಲೋನ್ ಆಗುತ್ತೆ ಸರ್. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತೆಲ್ಲಿ ಬಂದಿದ್ದೀನಿ, ನಿಮಗೆ ಡೀಲ್ಸ್ ಆನ್ ವೆಹಿಕಲ್ಸ್ ಮೇಲೆ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಒಳ್ಳೆ ಕಮರ್ಷಿಯಲ್ ವೆಹಿಕಲ್ಸ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ, ಅದು ಬಜೆಟಲ್ಲಿ ದೀಪಾವಳಿಗೆ ಬೇಕು ಅಂತಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ನಿಮ್ಮ ಜೊತೆ ಪ್ರಶಾಂತ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು? ನಾನು ಆರಾಮಾಗಿದ್ದೀನಿ ಸರ್. ಹೇಳಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿಗಳು? ಸರ್ ಇದು ಚಿಕ್ಕ ವೆಹಿಕಲ್ ಅಂದರೆ 5 ಲ್ಯಾಕ್ಸ್ ಇಂದ 450 ಇಂದಾನೆ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ದೊಡ್ಡ ವೆಹಿಕಲ್ಸ್ ಎಲ್ಲ ಟಿಪ್ಪರ್ಸ್ 35 ಲ್ಯಾಕ್ಸ್ ವರೆಗೂ ಇದೆ ಸರ್. ಓಕೆ. ಸೊ ಸರ್ ಇವಾಗ 35 ಲ್ಯಾಕ್ಸ್ ಅಂದ್ರೆ ದೊಡ್ಡ ಅಮೌಂಟ್ ಅಂತ ಅನ್ಸುತ್ತೆ ಸರ್. ಸೊ ಅದಕ್ಕೆಲ್ಲ ಲೋನ್ ಅಂತ ಯೋಚನೆ ಮಾಡ್ತಾರೆ ಸರ್? ಲೋನ್ ಎಲ್ಲ ಮಾಡ್ಕೊಡ್ತೀವಿ. ಥ್ರೂ ಕರ್ನಾಟಕ ಹೆವಿ ಡಿಎಲ್ ಕಂಪಲ್ಸರಿ ಸರ್. ಪ್ರೊಫೈಲ್ ಚೆನ್ನಾಗಿರಬೇಕು. ಅಪ್ ಟು 35 ಲ್ಯಾಕ್ ವೆಹಿಕಲ್ಸ್ಗೆಲ್ಲ 30 ಲ್ಯಾಕ್ ಅಬೋ ವೆಹಿಕಲ್ಸ್ಗೆಲ್ಲ 4 to 5 ಲ್ಯಾಕ್ಸ್ ಇದ್ರೆ ಸಾಕು ಸರ್. ಓಕೆ. ಮಿಕ್ಕಿ ಇದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ. ನೋಡಿ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಬ್ವಿಯಸ್ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಡಿಎಲ್ ಕಂಪಲ್ಸರಿ ಸರ್. ಓಕೆ. ಸೊ ಅದು ಲೋನ್ ಎಲ್ಲ ಬೇರೆ ಬೆಂಗಳೂರು ಅಥವಾ ಥ್ರೂ ಕರ್ನಾಟಕ ಸರ್. ಅವ್ರ ಊರಲ್ಲಿ ಯಾರು ಇರ್ತಾರೋ ಆ ಲೋಕಲ್ ಬ್ರಾಂಚ್ ಅಲ್ಲೇ ನಾವು ಇಲ್ಲಿಂದ ಪುಷ್ ಮಾಡಿ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ. ನೋಡಿ ಈ ತರ ಸಪೋರ್ಟ್ ಮಾಡ್ತಾರೆ ನಿಮಗೆ. ಸೊ ಆರಾಮಾಗಿ ಬರ್ಬೋದು ಡೈರೆಕ್ಟ್ ಆಗಿ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್? ಸರ್ ನಮ್ದು ವಯಾ ಬನಶಂಕರಿ ರೋಡ್ ಹೋಗ್ಬೇಕಂದ್ರೆ ನಾಯಂಡಹಳ್ಳಿಲಿ ನೈಸ್ ರೋಡ್ ಪಕ್ಕನೆ ನಂದಿ ಲಿಂಕ್ ಗ್ರೌಂಡ್ ಅಂತ ಒಂದು ಪಾರ್ಟಿ ಅಲ್ಲಿ ಇದೆ ಸರ್. ಅದ್ರ ಆಪೋಸಿಟ್ ಇದೆ ಸರ್. ಓಕೆ. ಸೊ ಅಕಸ್ಮಾತ್ ಲೊಕೇಶನ್ ಏನು ಕನ್ಫ್ಯೂಸ್ ಆದ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆರಾಮಾಗಿ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಓಕೆ ಸರ್, ನೋಡೋಣ. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಓಕೆ ಸರ್. ಸೊ ಮೊದಲನೇ ಗಾಡಿನೇ ಒಂದು ಇಂಟ್ರಾ V10 ಇದೆ. ಇದು ಡೀಟೇಲ್ ಸರ್? ಸರ್ ಟಾಟಾ ಇಂಟ್ರಾ V10 ಇದು 2023 ಮಾಡಲು. ಸಿಂಗಲ್ ಓನರು. 28,000 ರನ್ ಆಗಿದೆ. ಓಕೆ. ಡೀಸೆಲ್ ಅಲ್ಲ ಸರ್ ಇದು? ಹೌದು, ಡೀಸೆಲ್. ಸಿಂಗಲ್ ಓನರು. FC ಇನ್ಸೂರೆನ್ಸ್ ಫ್ರೆಶ್. ಓಕೆ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಇದೆ ನಿಮಗೆ, ವಿತ್ ಕಂಟೈನರ್ ಇದೆ ಗಾಡಿ ಕೂಡ. ಸೊ ಇಂಟೀರಿಯರ್ ನೋಡಿದ್ರೆ ಪವರ್ ಸ್ಟೀರಿಂಗ್ ಗಾಡಿ ಅಲ್ಲ ಸರ್? ಹೌದು ಸರ್. ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಗಾಡೀಲಿ. ಸೊ ಡೀಸೆಲ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು 5 ಲ್ಯಾಕ್ ಕೊಟ್ಟು ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ಗೆ ಬಂದರೆ ಒಂದು 470ಗೆ ಮಾಡ್ಕೊಡ್ತೀನಿ ಸರ್. ಅಪ್ ಟು 4 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಒಂದು 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ? ಹೌದು ಸರ್. ಓಕೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 4,70,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು ಇಂಟ್ರಾ V10. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸರ್. FC ಇನ್ಸೂರೆನ್ಸ್ ಎಲ್ಲ. ಓಕೆ. ಸೊ ಪಕ್ಕದಲ್ಲೇ ಒಂದು ಸ್ಕಾರ್ಪಿಯೋ ಇದೆ. ಸೊ ಸ್ಕಾರ್ಪಿಯೋ ಡೀಟೇಲ್ಸ್ ಸರ್? ಸರ್ ಇದು 2012 ಮಾಡಲು ಸರ್. ಇದು ಬಂದು 4th ಓನರು. 1,83,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಇದು ಒಂದು 380 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು 350 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 3.5 ಲಕ್ಷಕ್ಕೆ 12 ಮಾಡಲ್ ಗಾಡಿ ಸ್ಕಾರ್ಪಿಯೋ ಸರ್. ಹೌದು. EX ವೇರಿಯಂಟು. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ. ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಗಾಡಿ ಕೂಡ ಚೆನ್ನಾಗಿದೆ ನಿಮಗೆ ಗಾಡಿ. ಸೊ ಪಕ್ಕದಲ್ಲೇ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದೆ ಸರ್. ಸೊ ಇದು ಡೀಟೇಲ್ ಸರ್? ಸರ್ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದು 16-18 ರಿಜಿಸ್ಟ್ರೇಷನ್ ಸರ್. ಸಿಂಗಲ್ ಓನರು. FC ಇನ್ಸೂರೆನ್ಸ್ ಫ್ರೆಶ್ ಸರ್ ಇದು. ಸೊ ನೋಡ್ತಾ ಇರ್ಬೋದು. ಸೊ ಅಪ್ ಟು ಎಷ್ಟು ಹೊಡಿಬೋದು ಸರ್ ಇದು ಟನ್ ಕೆಪಾಸಿಟಿ? ಸರ್ ಇದು RTO ಟನ್ ಪ್ರಕಾರ 2 ಟನ್ ಸರ್. ಬಟ್ ಹೊಡಿಯೋದ್ರಲ್ಲಿ 5 ಟನ್ ವರೆಗೂ ಹಾಕ್ತಾರೆ ಸರ್. ಓಕೆ. ಓಕೆ. ಸೊ ಇದು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದನ್ನು? ಹೌದು ಹೌದು. ಓಕೆ. ಪವರ್ ಸ್ಟೇರಿಂಗ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ಚೆನ್ನಾಗಿದೆ ದೋಸ್ತ್ ಎಲ್ಲ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 470 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 450ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಓಕೆ. ಅಪ್ ಟು 4 ಲಕ್ಷ ತನಕ ನಿಮಗೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ. 50,000 ತಂದರೆ ಗಾಡಿ ಆಗುತ್ತೆ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಬಡ ದೋಸ್ತ್ ಬೇಕು, ಇದಕ್ಕಿಂತ ನಾನು ಜಾಸ್ತಿ ಹೊಡಿತೀನಿ ಅಂತಂದ್ರೆ ಇದು ನಿಮಗೆ ಬಡ ದೋಸ್ತ್ ಇದೆ. ಇದು ಡೀಟೇಲ್ ಸರ್? ಸರ್ ಇದು 2023 ಮಾಡಲು ಸರ್. ಓಕೆ. i4 ಸರ್ ಇದು ಬಡ ದೋಸ್ತು. ಓಕೆ. ಇದರಲ್ಲಿ ಬ್ಲೋಯರ್ ಸರ್ ಇದು? ಎಸಿನೂ ಇದೆ ಸರ್. ಓಕೆ. ಎಸಿ ಕೂಡ ಇದೆ. ಪವರ್ ಸ್ಟೇರಿಂಗ್ ಬರೀ 33,000 ಕಿಲೋಮೀಟರ್ ರನ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಸೊ ಕಿಲೋಮೀಟರ್ ಡ್ರಿವನ್ ಸರ್ ಅಪ್ರಾಕ್ಸಿಮೇಟ್ಲಿ 33,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ. ಜಸ್ಟ್ 33,000. ಸಿಂಗಲ್ ಓನರು. LX ಸರ್. AC ಗಾಡಿ ಇದು. ಓಕೆ. ಸೊ ಪ್ರೈಸು? ಇದು 850 ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಒಂದು 825ಗೆ ಮಾಡ್ಕೊಡ್ತೀನಿ ಸರ್. ಓಕೆ. 8.25 ಲಕ್ಷಕ್ಕೆ ನಿಮಗೆ ಒಂದು ಬಡ ದೋಸ್ತ್ LS. ಸೊ ಇದಕ್ಕೆ ಡೌನ್ ಪೇಮೆಂಟ್ ಅಂದರೆ ಸರ್? ಸರ್ ಪ್ರೊಫೈಲ್ ಮೇಲೆ ಸರ್ 7 ಆಗುತ್ತೆ, 7.5 ಆಗ್ಬೋದು, 7 ಲಕ್ಷ ಅಂತ ಲೋನ್ ಆಗುತ್ತೆ ಸರ್. ಓಕೆ. ಎಲ್ಲ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್. ಹೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಬಡ ದೋಸ್ತ್ LS ಇದೆ. ಇದು ಸೇಲ್ ಆಗಿದ್ರೆ ಇನ್ನೊಂದು ಇದೆ. ಸೊ ಇದು ಡೀಟೇಲ್ ಸರ್? ಸೊ ಇದು 23 ಮಾಡಲು ಸರ್. ಇದು ಪವರ್ ಸ್ಟೇರಿಂಗ್ ಗಾಡಿ ಸರ್. ಇದು AC ಇಲ್ಲ, ಪವರ್ ಸ್ಟೇರಿಂಗ್ ಗಾಡಿ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ವಿತ್ ಕಂಟೈನರ್ ಇರೋ ಗಾಡಿ ಕೂಡ. ಸೊ ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು ನಿಮಗೆ, ವಿತೌಟ್ AC. 74,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಸೊ ಇದು ಕೂಡ ಸಿಂಗಲ್ ಓನರ್ ಅಲ್ಲ ಸರ್? ಹೌದು ಸರ್. ಹೌದು.
ಸೊ ಇದು ಕೂಡ ನಿಮಗೆ ಸಿಂಗಲ್ ಓನರ್ ಗಾಡಿ. ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್. ಓಕೆ, ಇದು ಕೂಡ ಡೀಸೆಲ್ ಸಿ ಎನ್ ಜಿನ ಸರ್? ಡೀಸೆಲ್ ಸರ್, ಎಲ್ಲ ಗಾಡಿ ಡೀಸೆಲ್ ಇರೋದು. ಓಕೆ, ಪ್ರೈಸ್ ಏನಾಯ್ತು ಸರ್? ಇದು 825 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 810ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಇದಕ್ಕೆ ಲೋನ್ ಪೇಮೆಂಟ್ ಸೇಮ್ ಸರ್, 7-7.5 ಲೋನ್ ಆಗ್ಬೋದು ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಂಟ್ರಾ V30 ಇದೆ. ಸೊ ಇದು ಡೀಟೇಲ್ಸ್ ಸರ್. ಇದು 23 ಮಾಡಲ್ ಸರ್. ಇದು ಓಕೆ, ಇದು 22,000 ರನ್ ಆಗಿದೆ. ಸ್ಟೆಪ್ನಿ ಅನ್ಯೂಸ್ ಇದೆ. ಕಂಟೈನರ್ ವೆಹಿಕಲ್ ಸರ್ ಇದು. ಓಕೆ, ಯಾರಾದರೂ ಒಂದು ಪೋರ್ಟರು ಇಲ್ಲ ಏನಾದರೂ ಹೊಡಿತೀನಿ ಅಂತಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಕಂಟೈನರ್ ಗಾಡಿ. ಸೊ ವಿತ್ ಇಂಟೀರಿಯರ್ ನಿಮಗೆ ಪವರ್ ಸ್ಟೇರಿಂಗ್ ಅಲ್ಲ ಸರ್ ಇದು? ಹೌದೌದು. ಓಕೆ, ಪವರ್ ಸ್ಟೇರಿಂಗ್ ಇರೋ ಗಾಡಿ ಕೂಡ. ಸೊ ಒಂಥರ ಚೆನ್ನಾಗಿದೆ ಗಾಡಿ ಕೂಡ, ಡೀಸೆಲ್ ಗಾಡಿ. ಸೊ ಈ ಗಾಡಿ ಏನಾಗ್ಬೋದು ಸರ್ ಪ್ರೈಸ್? ಸರ್ 725 ಕೋಟ್ ಮಾಡ್ತಾ ಇದೀವಿ ಸರ್. 7 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 6 ಲ್ಯಾಕ್ವರೆಗೂ ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪಕ್ಕದಲ್ಲೇ ಒಂದು ಚಿಕ್ಕ ಗಾಡಿ. ಸೊ ಟ್ರ್ಯಾಕ್ಟರ್ಗೆ ಗದ್ದೆಗೆ ಏನಾದ್ರು ಹುಡುಕೋರಿಗೆ ಒಂದು ಒಳ್ಳೆ ಗಾಡಿ ಇದೆ. ಮಹೀಂದ್ರ ಯುವರಾಜ್ 215 ಅಂತ ಸರ್. 15 HP ಇದು. ಹಾರ್ಸ್ ಪವರ್ 15 HP ಸರ್ ಇದು. ಅಡಿಕೆ ತೋಟ, ಬಾಳೆ ತೋಟ, ಸಣ್ಣ ಇದಕ್ಕೆ ಯೂಸ್ ಆಗುತ್ತೆ ಸರ್. 2019 ಮಾಡಲು ಸರ್ ಇದು. 321 ಗಂಟೆ ರನ್ ಆಗಿದೆ ಅಷ್ಟೇ. ಓಕೆ, BS4 ವೆಹಿಕಲ್ ಇದು. ನಾನು 280 ಕೋಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು 260ಗೆ ಕೊಡ್ತೀನಿ ಸರ್. 7,60,000 ನಿಮ್ಗೆ ಒಂದು 2 ಲ್ಯಾಕ್ಸ್ ಲೋನೇ ಆಗುತ್ತೆ ಸರ್. 2 ಲ್ಯಾಕ್ಸ್ ವರೆಗೂ ಲೋನೇ ಆಗುತ್ತೆ. ಸೊ ಆರಾಮಾಗಿ 2 ಲ್ಯಾಕ್ಸ್ ತನಕ ನಿಮಗೆ ಲೋನೇ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಇಂಟ್ರಾ V30 ಇದೆ ಸರ್. ಸರ್ ಇದು ಇಂಟ್ರಾ V30 22 ಮಾಡಲು ಸರ್. ಇದು 50,000 ಕಿಲೋಮೀಟರ್ ರನ್ ಆಗಿದೆ. ಇದು ಕಂಟೈನರ್ ವೆಹಿಕಲ್ ಸರ್. ಸ್ಟೆಪ್ನಿ ಅನ್ಯೂಸ್ ಇದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್, ಸಿಂಗಲ್ ಓನರ್. ಓಕೆ, ಇದು ಕೂಡ ಪವರ್ ಸ್ಟೇರಿಂಗ್ ಅಲ್ಲ ಸರ್? ಹೌದೌದು. ಸೊ ಪವರ್ ಸ್ಟೇರಿಂಗ್ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ಸೊ ಈ ಗಾಡಿ ಪ್ರೈಸ್ ಏನಾದ್ರು ಸರ್? ಇದು 680 ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ಮ ವ್ಯೂವರ್ಸ್ ಒಂದು 650 ಮಾಡ್ಕೊಡ್ತೀನಿ ಸರ್. 550 ವರೆಗೂ ಲೋನ್ ಆಗುತ್ತೆ ಸರ್. ಸೊ ನಮ್ಮ ಮುಂದೆ ಒಂದು ಈಚರ್ ಪ್ರೋ 3015 ಇದೆ. ಇದು ಡೀಟೇಲ್ ಸರ್? ಸರ್ ಇದು ಐಚರ್ ಪ್ರೋ 3015 ಸರ್. ಇದು ಪವರ್ ಸ್ಟೇರಿಂಗ್ ವೆಹಿಕಲ್. 20 ಫೀಟ್ ವೆಹಿಕಲ್ ಸರ್ ಇದು. ಓಕೆ, ಸೊ ನೋಡ್ತಾ ಇರೋದು 20 ಫೀಟ್ ವೆಹಿಕಲ್. ಸೊ ಪವರ್ ಸ್ಟೇರಿಂಗ್ ಅಲ್ಲ ಸರ್ ಇದು? ಹೌದೌದು. 88,000 ರನ್ ಆಗಿದೆ ಸರ್. 88,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಸೊ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ಸಖತ್ ಮೇಂಟೈನ್ ವೆಹಿಕಲ್. ಓಕೆ, ಟೈರ್ಸ್ ಎಲ್ಲ ಫುಲ್ ಇದೆ. FC ಇನ್ಶೂರೆನ್ಸ್ ಫ್ರೆಶ್. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಡೀಸೆಲ್ ಗಾಡಿ. ಸೊ 88,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? 18 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದೀವಿ ಸರ್. ಫೈನಲ್ ನಿಮ್ಮ ವ್ಯೂವರ್ಸ್ಗೆ 17 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. 15 to 16 ಲ್ಯಾಕ್ ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ಎಲ್ಲ ಹೆವಿ DL ಇರಲೇಬೇಕಲ್ಲ ಸರ್? HGVಗೆಲ್ಲ ಇದು ಹೆವಿ ಕಮರ್ಷಿಯಲ್ ವೆಹಿಕಲ್ಗೆಲ್ಲ MGV ಇಂದ ಹಿಡಿದು ಹೆವಿ DL ಕಂಪಲ್ಸರಿ ಸರ್. ಓಕೆ, ಸೊ ಲೋನ್ಗೆಲ್ಲ ಅವೆಲ್ಲ ಮೇನ್ ಮ್ಯಾಂಡೇಟರಿ ಇದ್ದೇ ಇರುತ್ತೆ ನಿಮಗೆ. ಸೊ ಚೆನ್ನಾಗಿರಬೇಕು, DL ಹೆವಿ ಇರಲೇಬೇಕು. ಓಕೆ, ಸೊ ಹಾಗೆ ಈ ಗಾಡಿ ಸೇಲ್ ಆಗಿರೋ ಪರವಾಗಿಲ್ಲ. ಇನ್ನೊಂದು ಟಾಟಾ 1512 ಇದೆ. ಇದು ಡೀಟೇಲ್ ಸರ್? ಸರ್ ಇದು ಟಾಟಾ 1512 ಸರ್. 22 ಮಾಡಲ್ ಇದು. 20 ಫೀಟ್ ವೆಹಿಕಲ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ, ಸೊ ಇದು 10 ಕೆಪಾಸಿಟಿ ಸರ್? ಇದು 10.5 ಟನ್ ಕೆಪಾಸಿಟಿ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕೂಡ ಪವರ್ ಸ್ಟೇರಿಂಗ್ ಅಲ್ಲ ಸರ್? ಹೌದೌದು, ಪವರ್ ಸ್ಟೇರಿಂಗ್. ಗ್ಲೋಯರ್ ಬರುತ್ತೆ. ಓಕೆ, ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್. ಸೊ ಸಿಂಗಲ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. ಹೌದು ಸರ್. ಸೊ ಯಾವುದೇ ಗಾಡಿ ತಗೊಂಡ್ರೆ ಫ್ರೆಶ್ FC ಇನ್ಶೂರೆನ್ಸ್ ರೆಡಿ ಇರುತ್ತೆ ಸರ್? ಹೌದು. ಓಕೆ, ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 1550 ಕೋಟ್ ಮಾಡ್ತಾ ಇದೀವಿ. ಒಂದು 15 ಲ್ಯಾಕ್ಗೆ ಫೈನಲ್ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 14 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಸಿಗ್ಮಾ ಇದೆ. ಸೊ ಇದು ಡೀಟೇಲ್ಸ್ ಸರ್? ಟಾಟಾ ಸಿಗ್ನಾ 2823 ಅಂತ ಸರ್. ಇದು AC ವೆಹಿಕಲ್ ಸರ್. ಇದು AC ಪವರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ ವಿತೌಟ್ ಅಬ್ರೀಸ್ ಸರ್ ಇದು. ಓಕೆ, ಅಬ್ರೀಸ್ ಮಾಡಂಗಿಲ್ಲ. ಆಯಿಲ್ ಸರ್ಕ್ಯುಲೇಷನ್ ಅಲ್ಲಿ ಇದಾಗುತ್ತೆ. ಓಕೆ, ಸೊ ಇದು ಎಷ್ಟು ಟನ್ ಕೆಪಾಸಿಟಿ ಸರ್ ಗಾಡಿ? ಸರ್ ಇದು 25 ಇದೆ ಸರ್. ಓಕೆ, ಹಾಕ್ತಾರೆ ಸರ್. ಒಂದು 40 ವರೆಗೂ ಹಾಕ್ತಾರೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ವಿತ್ AC ಪವರ್ ಸ್ಟೇರಿಂಗ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಡೀಸೆಲ್ ಗಾಡಿ. ಸೊ 2823 TK. ಸೊ ಪ್ರೈಸ್ ಏನಾಗುತ್ತೆ ಸರ್? ಇದು 35 ಕೋಟ್ ಮಾಡ್ತಾ ಇದೀವಿ ಸರ್. ಇದು ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್, ಶೋರೂಮ್ ಮೇಂಟೈನ್ ವೆಹಿಕಲ್. 52,000 ರನ್ ಆಗಿದೆ. 52,000 ರನ್ ಆಗಿದೆ. ಒಂದು 34ಗೆ ಫೈನಲ್ ಮಾಡ್ಕೊಡ್ತೀವಿ. ಅಪ್ ಟು 30 ಲ್ಯಾಕ್ ಲೋನ್ ಆಗುತ್ತೆ ಸರ್. ಓಕೆ, 4 ಲಕ್ಷ ತಗೊಂಡ್ರೆ ನಿಮಗೆ ಒಂದು ಸಿಗ್ಮಾ ತಗೊಂಡೋಗ್ಬೋದು. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರೈಮಾ ಇದೆ. ಇದು ಡೀಟೇಲ್ ಸರ್? ಇದು AC ವೆಹಿಕಲ್ ಸರ್. ಪ್ರೈಮಾ 2825 ಅಂತ. ಇದು ವಿತೌಟ್ ಅಬ್ರೀಸ್ AC ಪವರ್ ಸ್ಟೇರಿಂಗ್ ಗಾಡಿ ಸರ್. ಇದು ಓಕೆ, 2122 ರಿಜಿಸ್ಟ್ರೇಷನ್ ಸರ್. ಇದು ಸೊ 21 ಮಾಡಲು 22 ರಿಜಿಸ್ಟ್ರೇಷನ್. ಇದು ಕೂಡ ನಿಮಗೆ AC ವೆಹಿಕಲ್ ವಿತ್ ಪವರ್ ಸ್ಟೇರಿಂಗ್ ಇರೋ ಗಾಡಿ. ಸೊ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟು. ಸೊ ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ ಗಾಡಿ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಇದು ಕೂಡ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್? 31 ಲ್ಯಾಕ್ ಕೊಟ್ಟು ಮಾಡ್ತಿದ್ದೀವಿ ಸರ್. ಇದು ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಫ್ರೆಶ್. ಓಕೆ, ಇದು 75,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸೊ ಫೈನಲ್ ಅಂದರೆ ಸರ್ 30 ಲ್ಯಾಕ್ಗೆ ಮಾಡ್ಕೊಡ್ತೀನಿ ಸರ್. 25 ಲ್ಯಾಕ್ ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸೇಮ್ ವೆಹಿಕಲ್ ಸರ್. ಇನ್ನೊಂದು ಸೊ ಇದು ಕೂಡ ಸೇಮ್ 2122 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್. ಫ್ರೆಶ್ ಡಾಕ್ಯುಮೆಂಟ್ಸ್. AC ಪವರ್ ಸ್ಟೇರಿಂಗು. ವಿತೌಟ್ ಅಬ್ರೀಸ್ ವೆಹಿಕಲ್ ಸರ್. ಇದು ಓಕೆ, ಇದು ಕೂಡ ನಿಮಗೆ ವಿತೌಟ್ ಅಬ್ರೀಸ್ ವೆಹಿಕಲ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 60-70% ಟೈರ್ಸ್ ಇದೆ. ಇದು ಕೂಡ ನಿಮಗೆ AC ಪವರ್ ಸ್ಟೇರಿಂಗ್ ಇರೋ ವೆಹಿಕಲ್. ಸೊ ಇದು ಕೂಡ ಪ್ರೈಸ್ ಏನಾಗುತ್ತೆ ಸರ್? ಸೇಮ್ ಪ್ರೈಸ್ ಸರ್. 30 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಇದು ಕೂಡ ನಿಮಗೆ 30 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಈ ಒಂದು ಪ್ರೈಮಾ 25 ಲಕ್ಷಕ್ಕೆ ಲೋನ್ ಆಗುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ 510 ಸರ್. ಇದು
21-22 ರಿಜಿಸ್ಟ್ರೇಷನ್ ಸರ್ ಇದು. ಓಕೆ ಸಿಂಗಲ್ ಓನರು, ಚಾರ್ಜ್ ಇಲ್ಲ ಇದೆ. ಕಂಟೈನರ್ ಬೇಕಾದ್ರೆ ಕಂಟೈನರ್, ಬಾಡಿ ಬೇಕಾದ್ರೆ ಬಾಡಿ ಹಾಕೋಬಹುದು, ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಓಕೆ 52,000 ರನ್ ಆಗಿದೆ. ಓಕೆ ಸೊ ಇವಾಗ ಕಂಟೈನರ್ ಬೇಕು ಅಂತ ಅಂತಾರೆ ಸರ್. ಟ್ಯಾಂಕರ್ ಬೇಕು ಅಂತ ಬರ್ತಾರೆ, ಟ್ಯಾಂಕರ್ ಹಾಕೋಬಹುದು, ಅದಕ್ಕೆ ಹಾಗೆ ನಿಲ್ಲಿಸಿ ಸರ್. ಯಾವ್ದು ಕೇಳ್ತಾರೆ. ಓಕೆ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಚೂಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೊ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟು. ಸೊ ಪವರ್ ಶೇರಿಂಗ್ ಅಲ್ಲ ಸರ್ ಇದನ್ನು? ಪವರ್ ಶೇರಿಂಗ್ ಸರ್. ಸೊ ಇದೇನಾಗ್ಬೋದು ಪ್ರೈಸ್? ಲೈಫ್ ಟೈಮ್ ಟ್ಯಾಕ್ಸ್ ಬೇಕಲ್ಲ ಸರ್ ಇದು. ಓಕೆ ಸೊ ಹಂಗಾರೆ ಟ್ಯಾಕ್ಸೇ ಕಟ್ಟಂಗಿಲ್ಲ ವರ್ಷ ವರ್ಷ? ಹೌದು ಸರ್, ಹೌದು. ಬೇರೆ ಇನ್ಶೂರೆನ್ಸ್ ಕಟ್ಕೊಂಡು ಆರಾಮಾಗಿ ಓಡಾಡ್ಸ್ಕೊಂಡಿರ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್? FC ಮಾಡಬೇಕು, ಇನ್ಶೂರೆನ್ಸ್ ಒಂದು ಮಾಡಬೇಕಾ ಸರ್? ಓಕೆ ಪ್ರೈಸ್ ಸರ್ ಇದು 10 lakh ಕೊಟ್ಟು ಮಾಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೊಂದು 950 ಮಾಡ್ಕೊಡ್ತೀನಿ. ಅಪ್ ಟು 8 lakh ಲೋನ್ ಆಗುತ್ತೆ ಸರ್. ಓಕೆ 1.5 ಲಕ್ಷ ತಗೊಂಡ್ರೆ ಆರಾಮಾಗಿ 9 ಲೋನ್ ಆಗುತ್ತೆ ಸರ್, ಪ್ರೊಫೈಲ್ ಮೇಲೆ ಡಿಪೆಂಡ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸ್ಕೂಲ್ ಬಸ್. ಎಷ್ಟೊಂದು ಜನ ಕೇಳ್ತಿದ್ರಿ. ಸೊ ಸ್ಕೂಲ್ ಬಸ್ ಇದೆ, ಟಾಟಾ ಮಾರ್ಕೋ ಪೋಲೋ ಸರ್ ಇದು. 37 ಸೀಟು, 37 ಸೀಟರ್, ಪವರ್ ಸ್ಟೇರಿಂಗ್ ಸರ್ ಇದು. ಓಕೆ ಸೊ 37 ಸೀಟ್, ಸಿಂಗಲ್ ಓನರು, 1,06,000 ಓಡಿದೆ. ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್, ಎಲ್ಲ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರುತ್ತೆ ಸರ್. ಓಕೆ 1 ಲಕ್ಷನೂ ಶೋರೂಮ್ ಅಲ್ಲೇ? ಹೌದು ಸರ್. ಓಕೆ ನೋಡಿ 37 ಸೀಟರ್ ವೆಹಿಕಲ್. ಸೊ ಯಾರು ಒಂದು ಬಸ್ ಹುಡುಕ್ತಾ ಇರೋರಿಗೆ ನೋಡಿ ಚೆನ್ನಾಗಿದೆ. ಸ್ಕೂಲ್ ಪರ್ಪಸ್ಗೆಲ್ಲ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ ಸರ್. ಪ್ಯಾನಿಕ್ ಬಟನ್ ಎಲ್ಲ ಹಾಕೊಡ್ತೀವಿ. ಓಕೆ ಸೊ ವಿತ್ ಪ್ಯಾನಿಕ್ ಬಟನ್ ಎಲ್ಲ ಹಾಕೊಡ್ತೀರಾ? ಹೌದು ಸರ್. ಸೊ ಯಾರಾದ್ರೂ ಹುಡುಕ್ತಾ ಇರೋ ನೋಡಿ, ಬಸ್ಸು ಚೆನ್ನಾಗಿದೆ. ಸೊ ಈ ಬಸ್ಸು ಏನಾಗ್ಬೋದು ಸರ್ ಪ್ರೈಸು? ಸೊ 12 lakh ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು ಫೈನಲ್ ನಿಮ್ಮ ವ್ಯೂವರ್ಸ್ಗೆ ಅಂದ್ರೆ 11 lakhಗೆ ಫೈನಲ್ ಕೊಟ್ಬಿಡ್ತೀನಿ ಸರ್. 11 ಲಕ್ಷಕ್ಕೆ? ಹೌದು ಸರ್. ಓಕೆ 11 ಲಕ್ಷಕ್ಕೆ ನಿಮ್ಗೊಂದು ಸ್ಕೂಲ್ ಬಸ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಸರ್, ಟಾಟಾ 1212 ಸರ್ ಇದು. 22 ಫೀಟ್ ವೆಹಿಕಲ್, 7.5 ಟನ್ ಕೆಪಾಸಿಟಿ ಸರ್ ಇದು. ಓಕೆ ಸಿಂಗಲ್ ಓನರ್ ಸರ್. 88,000 ಕಿಲೋಮೀಟರ್ ರನ್ ಆಗಿದೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್. ಓಕೆ ಇದು ಕೂಡ ಪವರ್ ಸ್ಟೀರಿಂಗ್ ಅಲ್ಲ ಸರ್? ಹೌದು ಸರ್, ಪವರ್ ಸ್ಟೀರಿಂಗು. 6 ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಡ್ತೀನಿ ಸರ್. ಓಕೆ ಟೈರ್ಸ್ ಕಮ್ಮಿ ಇದೆ, ಬಟನ್ನು 6 ಬ್ರ್ಯಾಂಡ್ ನ್ಯೂ MRF ಟೈರ್ ಹಾಕೊಡ್ತೀನಿ ಸರ್. ಅದನ್ನು MRF? MRF ಹಾಕೊಡ್ತೀನಿ ಸರ್. ಓಕೆ ನೋಡಿ ಅದನ್ನು MRF ಟೈರ್ಸ್ ಕೂಡ ಹಾಕ್ಸ್ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಫ್ರೆಶ್ ಸರ್. ಓಕೆ ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು 1550 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 15 lakhಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 13 to 14 ಲೋನೇ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್. 1 lakh ಅಂದರೆ ಆಗುತ್ತೆ ಸರ್. 6 ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಡ್ತೀನಿ ಸರ್. ಓಕೆ ಸೊ ಪಕ್ಕದಲ್ಲೇ ಇನ್ನೊಂದು ಲೋ ಮಾಡಲು ಸರ್, ಐಚರು. ಓಕೆ 1110 ಸರ್ ಇದು. 7.5 ಟನ್ ಕೆಪಾಸಿಟಿ, 19 ಫೀಟ್ ವೆಹಿಕಲ್ ಸರ್ ಇದು. ಓಕೆ ಡಾಕ್ಯುಮೆಂಟ್ಸ್ ಫ್ರೆಶ್ ಸರ್, FC ಇನ್ಶೂರೆನ್ಸ್ ಎಲ್ಲ. ಸೊ ಮಾಡೆಲ್ ಸರ್ ಇದು? 12 ಮಾಡಲು ಸರ್. 12 ಮಾಡಲ್ ಗಾಡಿ ನೋಡ್ತಾ ಇರ್ಬೋದು. ಯಾರಾದರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಹೊಸದಿದೆ ಸರ್. ಓಕೆ ಒಳಗಡೆ ಹೌದು ಪ್ಲಾಟ್ಫಾರ್ಮ್ ಎಲ್ಲ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ತರ ಇದೆ ನಿಮಗೆ. ಸೊ ಇದು ವಿತ್ ಲೋನ್ ಎಲ್ಲ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್. 11 ಅಬೋವ್ ಮಾಡಲ್ ಎಲ್ಲ ಲೋನ್ ಆಗುತ್ತೆ ಸರ್. ಓಕೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಇದು 7 lakh ಕೊಟ್ಟು ಮಾಡ್ತಾ ಇದೀವಿ ಸರ್. ಒಂದು 680 ಫೈನಲ್ ಮಾಡ್ಕೊಡ್ತೀನಿ. 550 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಅಪ್ ಟು 550 ತನಕ ಲೋನ್ ಆಗುತ್ತೆ ಸರ್. ಐಚರ್ಗೆ ಲೋನ್ ಆಗುತ್ತೆ ಸರ್. ಓಕೆ ನೋಡಿ ಆರಾಮಾಗಿ ಆಗುತ್ತೆ ನಿಮಗೆ ಲೋನು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಭಾರತ್ ಬೆಂಜ್ ಇದೆ 1617. ಇದು ಡೀಟೇಲ್ ಸರ್? ಸರ್ ಭಾರತ್ ಬೆಂಜ್ ಸರ್ ಇದು. 1617 2017 ಮಾಡಲು ಸರ್ ಇದು. 2017 ಮಾಡಲ್. ಕಿಲೋಮೀಟರ್ ಡ್ರಿವನ್ ಸರ್ ಇದು? ಇದು 180 ರನ್ ಆಗಿದೆ ಸರ್. ಓಕೆ 12.5 ಟನ್ ಕೆಪಾಸಿಟಿ ಸರ್ ಇದು. 20 ಫೀಟ್ ವೆಹಿಕಲ್. ಓಕೆ ಟೈರ್ಸ್ ಎಲ್ಲ ಫುಲ್ ಇದೆ. ಸೊ ಯಾರಾದರೂ ಒಂದು ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಭಾರತ್ ಬೆಂಜು. ಸೊ ಪವರ್ ಸ್ಟೇರಿಂಗ್ ಅಲ್ಲ ಸರ್ ಇದನ್ನು? ಹೌದು ಸರ್, ಪವರ್ ಸ್ಟೇರಿಂಗು. ಸೊ 12.5 ಟನ್ ಕೆಪಾಸಿಟಿ. ಹೌದು ಸರ್, HGV ವೆಹಿಕಲ್ ಇದು. ಓಕೆ ಸೊ ಭಾರತ್ ಬೆಂಜ್ ಏನಾದ್ರು ಸರ್ ಪ್ರೈಸು? ಸರ್ ಇದು 13 lakh ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ಲು ಒಂದು 12 lakhಗೆ ಮಾಡ್ಕೊಡ್ತೀನಿ ಸರ್. ಸೊ ಎಷ್ಟು ದೊಡ್ಡ ಗಾಡಿ? ಹೌದು ಸರ್. 12 ಲಕ್ಷಕ್ಕೆ? ಹೌದು, 10 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್. 10ರಿಂದ 11ವರೆಗೂ ಲೋನೇ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯಾರಾದರೂ ಹುಡುಕ್ತಾರೋರಿಗೆ ದೊಡ್ಡ ಗಾಡಿ ಬೇಕು ಅನ್ನೋರಿಗೆ, ಕಮ್ಮಿ ಬಜೆಟಲ್ಲಿ ಬೇಕು ಅನ್ನೋರಿಗೆ ಆರಾಮಾಗಿ ಟ್ರೈ ಮಾಡ್ಬೋದು ಭಾರತ್ ಬೆಂಜ್ದು. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಾಮಕಲ್ ಬಾಡಿ ಒಂದು ಇದಿದೆ ಸರ್. ಸ್ಟೀಲ್ ಬಾಡಿ ನಾಮಕಲ್ ಬಾಡಿ ಕ್ಯಾಬಿನ್ ಸರ್. ಲೈಲ್ಯಾಂಡ್ 3116 ಅಂತ ಇದು. 12 ವೀಲರ್ ವೆಹಿಕಲ್. ಸೊ 2013 ಮಾಡಲು ಸರ್. ಓಕೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ. ಇದು 12 lakh ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 1150 ಫೈನಲ್ ಮಾಡ್ಕೊಡ್ತೀನಿ. ಅಪ್ ಟು 10 lakh ವರೆಗೂ ಲೋನೇ ಆಗುತ್ತೆ ಸರ್. ಸೊ ಇದಕ್ಕೂ ಲೋನ್ ಆಗುತ್ತೆ? ಲೋನ್ ಆಗುತ್ತೆ ಸರ್, 13 ಮಾಡಲು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಟಾಟಾ 1212 ಇದೆ. ಇದು ಡೀಟೇಲ್ಸ್? ಟಾಟಾ 1212 ಸರ್ ಇದು BS6 2022 ಮಾಡಲು. ಸಿಂಗಲ್ ಓನರು. 20 ಫೀಟ್ ಕಂಟೈನರ್ ಸರ್ ಇದು. 8x8 ಕಂಟೈನರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸರ್ ಆಲ್ರೆಡಿ. ಸೊ ಆಲ್ರೆಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ ಆಲ್ರೆಡಿ. ಓಕೆ ಜಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ಬೇಕು ಗಾಡಿ? ಹೌದು ಸರ್, ಹೌದು ಸರ್. ಓಕೆ ನೋಡ್ತಾರೆ ಯಾರಾದರೂ ಒಂದು 1212 ಹುಡುಕ್ತಾರೋರಿಗೆ ನೋಡಿ ಸಕ್ಕತ್ತಾಗಿದೆ ಕಂಟೈನರ್ ಜೊತೆಗೆ ಕಂಟೈನರ್ ಸರ್. ಓಕೆ ಸೊ ವಿತ್ 80,000 ರನ್ ಆಗಿದೆ. ಓಕೆ ಪವರ್ ಸ್ಟೇರಿಂಗ್ ಸಮೇತ ಪವರ್ ಸ್ಟೇರಿಂಗ್ ಸರ್. ಸೊ ಈ ಗಾಡಿ 1212 ಪ್ರೈಸ್ ಏನಾಗುತ್ತೆ ಸರ್? 1550 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು 15 lakh ಬಂದರೆ ಮಾಡ್ಕೊಡ್ತೀನಿ ಸರ್ ಫೈನಲ್. 15 ಲಕ್ಷಕ್ಕೆ? ಹೌದು ಸರ್. ಓಕೆ 15 ಕಂಟೈನರ್ ವೆಹಿಕಲ್ ಸರ್ ಇದು. ಕಂಟೈನರ್ ವೆಹಿಕಲ್. ಸೊ ಡೌನ್ ಪೇಮೆಂಟ್ ಇದಕ್ಕೆಲ್ಲ ಸರ್? ಅದೇ 1 ಲಕ್ಷ 1.5 ಲಕ್ಷ ಅಷ್ಟಿದ್ರೆ ಅವ್ರ ಪ್ರೊಫೈಲ್ ಮೇಲೆ ಸರ್. ಫುಲ್ ಆದರೂ ಆಗ್ಬೋದು, ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್. ಓಕೆ ಎಲ್ಲ ನಿಮ್ಮ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಟಾಟಾ 1212 ಇದೆ. ಇದು ಡೀಟೇಲ್ಸ್ ಸರ್? ಸರ್ ಟಾಟಾ 1212 ಇದು ಬಂದ್ಬಿಟ್ಟು 20 ಫೀಟ್ ವೆಹಿಕಲ್ ಸರ್. ಇದನ್ನು 23 ಮಾಡಲು ಸರ್ ಇದು.
ಓಕೆ ಸೊ ಇದು ಫುಲ್ ಟೈರ್ ಇದೆ ಸರ್. ಓಕೆ ಸೊ ಕಂಟೈನರ್ ಬೇಕಂದ್ರೆ ಕಂಟೈನರ್ ಇದೆ ನಿಮಗೆ, ಓಪನ್ ಬಾಡಿ ಇದು. ಓಪನ್ ಬಾಡಿ ಬೇಕಂದ್ರೆ ಓಪನ್ ಬಾಡಿ ಇದೆ. ಇದು 20 ಫೀಟ್ ವೆಹಿಕಲ್ ಸರ್. 76,000 ರನ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸರ್ ಇದು. ಓಕೆ ಸೊ ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ 7.5 ಟನ್ ಕೆಪಾಸಿಟಿ ಸರ್. ವಿತ್ ಬ್ಲೋರ್ ಎಲ್ಲ ಬರುತ್ತೆ ನಿಮಗೆ ಗಾಡಿ. ಸರ್ ಹೌದು. ಸೊ ಇದು ಏನಾಗ್ಬೋದು ಸೊ ಪ್ರೈಸ್ ಇದು? ಇದು ಒಂದು 1550 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 1450ಗೆ ಕೊಟ್ಬಿಡ್ತೀನಿ ಸರ್. 14.5 ಲಕ್ಷಕ್ಕೆ. ಹೌದು ಸರ್. ಓಕೆ ಸೊ ಒಂದು 2 ಲಕ್ಷ ಡೌನ್ ಪೇಮೆಂಟಾ? 1.5. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಸುಮೋ 407 ಗೋಲ್ಡ್ ಇದೆ ಸರ್. ಹೌದು ಸರ್. 2022 ಮಾಡಲು ಸರ್. 48,000 ಕಿಲೋಮೀಟರ್ ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಕಂಟೈನರ್ ಸರ್ ಇದು. ಓಕೆ ಸರ್ ಲೈಫ್ ಟ್ಯಾಕ್ಸ್ ವೆಹಿಕಲ್ ಸರ್ ಇದನ್ನು. ಓಕೆ ಸೊ ಇದು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಹೌದು ಪವರ್ ಸ್ಟೇರಿಂಗ್ ಲೈಫ್ ಟೈಮ್ ಟ್ಯಾಕ್ಸ್ ಸರ್. ಓಕೆ ಸೊ ನೋಡ್ತಿರ್ಬೋದು ಕಂಟೈನರ್ ಸರ್. ಸೊ ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಹೊಸ ಟೈರ್ ಇದೆ. ಸೊ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮ್ಮ ಗಾಡಿಲಿ. ಜಸ್ಟ್ ಡೀಸೆಲ್ ಹಾಕೊಂಡು ನೋಡಿಸ್ಬೇಕಷ್ಟೇ ನಿಮಗೆ. ಗಾಡಿ ಕೂಡ ಮಸ್ತ್ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸೊ ಇದು 10 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 950ಗೆ ಕೊಡ್ತೀನಿ ಸರ್. 9.5 ಲಕ್ಷಕ್ಕೆ. ಹೌದು ಸರ್ ಕೊಡ್ತೀನಿ. ಸೊ ಲೋನ್ ಆದರೆ ಸರ್ ಇದಕ್ಕೆ? ಲೋನ್ 8 ಲಕ್ಷ ಅಂತ ಆಗುತ್ತೆ ಸರ್. ಓಕೆ 8 ಲಕ್ಷ ತನಕ ಆಗುತ್ತೆ. ಬಟ್ ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ದೊಡ್ಡ ಆನೆ ಒಂದು ನಿಂತಿದೆ, ಒಂದು ಫಾರ್ಚುನರು. ಸೊ ಫಾರ್ಚುನರ್ ಡೀಟೇಲ್ಸ್ ಸರ್? 2011 ಮಾಡಲು ಸರ್ ಇದು. ಸೆಕೆಂಡ್ ಓನರ್ ವೆಹಿಕಲ್. 1,68,000 ಕಿಲೋಮೀಟರ್ ರನ್ ಆಗಿದೆ. ಓಕೆ 4x4 ಟಾಪ್ ಎಂಡ್ ಸರ್ ಇದು. ಓಕೆ 4x4. ಹೌದು. ಸಿಸ್ಟಮ್ ಆಂಪ್ ಊಪರ್ ಎಲ್ಲ ಇದೆ ಸರ್. ಓಕೆ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS ವಿತ್ ಆಂಪ್ ಸಮೇತ ಇದೆ ಗಾಡೀಲಿ ಫಾರ್ಚುನರು. ಸೊ ಯಾರು ಒಂದು ಫಾರ್ಚುನರ್ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಫಾರ್ಚುನರ್ ಇದೆ. 2011 ಸೆಕೆಂಡ್ ಓನರ್ ಗಾಡಿ. ಹೌದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? 1125 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 11 ಲ್ಯಾಕ್ ಫೈನಲ್ ಬಂದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ 11 ಲಕ್ಷಕ್ಕೆ ನಿಮ್ಗೆ ಒಂದು ಫಾರ್ಚುನರು, ಅದು ನಿಮಗೆ ಟಾಪ್ ಎಂಡು ವಿತ್ ಸ್ಯಾಂಪು ಸಬ್ಬು ಫಾರ್ ಎಲ್ಲಾನು ಇದೆ ನಿಮಗೆ. ಓಕೆ ಇನ್ಶೂರೆನ್ಸ್ ಸರ್. ವಿತ್ ಫ್ರೆಶ್ ಇನ್ಶೂರೆನ್ಸ್. ಓಕೆ ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಕಮರ್ಷಿಯಲ್ ಗಾಡಿಗಳು, ಚಿಕ್ಕ ಗಾಡಿಗಳು ಯಾರು ಹುಡುಕ್ತಾ ಇದ್ದಾರೆ ಅಂತಂದ್ರೆ ನಿಮಗೆ ಅದು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಮೊದಲನೇ ಗಾಡಿನೇ ಒಂದು ಟಾಟಾ ಜೆಸ್ಟ್ ಇದೆ. ಇದು ಡೀಟೇಲ್ಸ್ ಟಾಟಾ ಜೆಸ್ಟ್ XM ಸರ್ ಇದು. 18 ಮಾಡಲು ಸಿಂಗಲ್ ಓನರ್ ಸರ್ ಇದು. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಸೊ ವಿತ್ AC 2018 ಮಾಡಲು ಸರ್. ಓಕೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಡೀಸೆಲ್ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಈ ಒಂದು? 380 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು 350 ವರೆಗೂ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ. 3.5ಗೆ 250 ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಟಾಟಾ ಜೆಸ್ಟ್ ಇದೆ ಸರ್. ಬೋಲ್ಟ್ ಸರ್ ಇದು. ಓಕೆ ಸರ್ ಟಾಟಾ ಬೋಲ್ಟ್. ಟಾಟಾ ಬೋಲ್ಟ್ ಸರ್. ಓಕೆ ಇದು ಡೀಟೇಲ್ಸ್ ಸರ್? ಇದು 2017 ಮಾಡಲು ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ ಸೊ ವಿತ್ AC ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ ನಿಮಗೆ. 4 ಪವರ್ ವಿಂಡೋಸ್ ಎಲ್ಲ ಇದೆ ಗಾಡೀಲಿ. 90,000 ಕಿಲೋಮೀಟರ್ ರನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ ಫ್ರೆಶ್ ಡಾಕ್ಯುಮೆಂಟ್ಸು. ಸೊ ಪ್ರೈಸ್ ಏನಾಗುತ್ತೆ ಸರ್? 3 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು 275ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,75,000. ಹೌದು ಸರ್. ಸೊ ಲೋನ್ ಆಗುತ್ತೆ ಸರ್ ಇದಕ್ಕೆ? ಆಗುತ್ತೆ ಸರ್. ಒಂದು 150, 175 ಅಪ್ ಟು 2 ಲ್ಯಾಕ್ ವರೆಗೂ ಪ್ರೊಫೈಲ್ ಮೇಲೆ ಡಿಪೆಂಡ್ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸರ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಸರ್ ಇದು. ಓಕೆ 2012 ಸೆಕೆಂಡ್ ಓನರ್ ಸರ್ ಇದು. ಓಕೆ 2012 ಸೆಕೆಂಡ್ ಓನರ್ ಗಾಡಿ. 1,10,000 ರನ್ ಆಗಿದೆ. ಓಕೆ ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಮ್ಯಾಗ್ವೀಲ್ ಎಲ್ಲ ಇದೆ ಸರ್. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಯಾರಾದರೂ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ಹುಡುಕ್ತಾರೆ ಅವ್ರಿಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್? 3 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 275ಗೆ ಕೊಟ್ಬಿಡ್ತೀನಿ ಸರ್ ಫ್ರೆಶ್ ಇನ್ಶೂರೆನ್ಸ್ ಮಾಡಿ. 2,75,000. ಹೌದು ಸರ್. ಸ್ಕೋಡಾ ರ್ಯಾಪಿಡ್. ಹೌದು ಸರ್. ಓಕೆ 2,75,000 ನಿಮ್ಗೆ ಒಂದು ಸ್ಕೋಡಾ ರ್ಯಾಪಿಡ್. ನಂಬರ್ ಕೂಡ ಕ್ರೇಜಿ ಇದೆ 0808. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎರ್ಟಿಗಾ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಎರ್ಟಿಗಾ ಇದು 28,000 ಕಿಲೋಮೀಟರ್ ರನ್ ಆಗಿದೆ. ZXi ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸರ್ ಇದು. ಓಕೆ ZXi ಪ್ಲಸ್. ಹೌದು ಸರ್. ಓಕೆ ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರು ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ ARVMs, 28,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಒಂದು ಎರ್ಟಿಗಾ ಪೆಟ್ರೋಲು, ZXi ಪ್ಲಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. ಸೊ ಪ್ರೈಸ್ ಏನಾಯ್ತು ಸರ್? 950 ಕೊಟ್ಟು ಮಾಡ್ತಾ ಇದ್ದೀವಿ ಸರ್. 9 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 8 ಲ್ಯಾಕ್ ಲೋನ್ ಆಗುತ್ತೆ ಸರ್. 2019 ಮಾಡಲು ಸರ್. 17, 16, 18 ಎಲ್ಲ ಬರೋದಿಲ್ಲ. ಬಟ್ 19 ಮಾಡಲೇ ಕೊಟ್ಬಿಡ್ತೀರಾ? ಹೌದು ಸರ್ ಕೊಡ್ತೀನಿ ಸರ್. ಓಕೆ 19 ಮಾಡಲ್ ಗಾಡಿ ನಿಮಗೆ ಆ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಸಿಗ್ತಾ ಇದೆ. ಒಂದು ಎರ್ಟಿಗಾ ZXi ಪ್ಲಸ್ ಟಾಪ್ ಎಂಡ್ ವೇರಿಯಂಟು. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಸೊ ಇದು ಡೀಟೇಲ್ಸ್ ಸರ್? ಸರ್ ಇದು MH ವೆಹಿಕಲ್ ಸಿಂಗಲ್ ಓನರ್ ಇದೆ ಸರ್. ಇದು FC ಇನ್ನೂ ಮಾಡಿಲ್ಲ. ಓಕೆ FC ಮಾಡ್ಕೊಬೇಕು. ಇನ್ಶೂರೆನ್ಸ್ FC ಮಾಡ್ಕೊಬೇಕು. ಓಕೆ ಸಿಂಗಲ್ ಓನರು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ವೀಲ್ ಎಲ್ಲ ಇದೆ ಸರ್. ಓಕೆ ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. VXi ಪೆಟ್ರೋಲ್ ವೇರಿಯಂಟು. ಸೊ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ಎಲ್ಲ ಇದೆ ನಿಮಗೆ. ಸೊ VXi ಅಲ್ಲ ಸರ್ ಇದು? ಸರ್ ಹೌದು. ಸೊ ಏನಾಗುತ್ತೆ ಸರ್ ಸ್ವಿಫ್ಟು? 125ಗೆ ಕೊಟ್ಬಿಡ್ತೀನಿ ಸರ್. ಸ್ವಿಫ್ಟ್ ಎಷ್ಟಕ್ಕೆ ಸರ್? 125ಗೆ. 1,25,000 ಸಿಂಗಲ್ ಓನರ್ ಸರ್. ಅದು ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸೊ ಏನಿಲ್ಲ ನಿಮಗೆ ಜಸ್ಟ್ NOC ತಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು, ಟ್ಯಾಕ್ಸ್ ಕಟ್ಕೊಂಡು ಎಷ್ಟು 1,25,000 ಸಿಗುತ್ತೆ. ಆಲ್ಮೋಸ್ಟ್ ಲೈಕ್ ನಿಮಗೆ 2 ಲಕ್ಷ ಒಳಗಡೆ ಆಯ್ತು ಅಂತಂದ್ರೆ ಗಾಡಿ ರೆಡಿ ಆಗುತ್ತೆ. ಟೈರ್ ಇದೆಯಲ್ಲ ಸರ್. ಹೌದು. ಸೊ ನೀವು ಅದೇ 2009 ಅಲ್ಲ ಸರ್ ಇದು? 2007 ಮಾಡಲು. ಅದೇ 2011 ಮಾಡಲು 7 ಮಾಡಲು ತಗೋಬೇಕಾದ್ರೆ 2.5 ಲಕ್ಷ 2.5 ಲಕ್ಷ ಕೊಡಬೇಕು. ಬಟ್ ಆರಾಮಾಗಿ ಒಳ್ಳೆ ಪ್ರೈಸಲ್ಲಿ ತಗೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಟಾಟಾ ಜೆಸ್ಟ್ ಇನ್ನೊಂದಿದೆ ಸರ್. 17 ಮಾಡಲು ಸರ್ ಇದು. ಓಕೆ
2017 ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ XC ಸರ್ ಇದು XM ಗೆ ಕನ್ವರ್ಟ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ಸರ್, ಫ್ರೆಶ್ ಡಾಕ್ಯುಮೆಂಟ್ಸು. ಸೊ ಡೀಸೆಲ್ ಅಲ್ಲ ಸರ್ ಇದನ್ನು? ಹೌದು ಸರ್, ಡೀಸೆಲ್. ಓಕೆ, ಸೊ ಏನಾಗುತ್ತೆ ಸರ್ ಈ ಟಾಟಾ ಜೆಸ್ಟ್? ಇದು 350 ಕೋಟ್ ಮಾಡ್ತಾ ಇದ್ದೀವಿ ಸರ್, ಒಂದು 325ಗೆ ಕೊಡ್ತೀನಿ ಸರ್. 3,25,000ಕ್ಕೆ ನಿಮ್ಗೆ ಒಂದು ಟಾಟಾ ಜೆಸ್ಟ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್. ಹೌದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಸರ್ ವ್ಯಾಗನರ್ ಇದು ZXi ಸರ್, ಸಿಂಗಲ್ ಓನರ್ 19 ಮಾಡಲು. ಸಿಂಗಲ್ ಓನರ್ ಸರ್, 28,000 ಕಿಲೋಮೀಟರ್ ರನ್ ಆಗಿದೆ, ಫ್ರೆಶ್ ಇನ್ಸೂರೆನ್ಸ್. ಸೊ ವಿತ್ ಫ್ರೆಶ್ ಇನ್ಸೂರೆನ್ಸ್, ರೇರ್ ಎಲ್ಮೆಟ್, ಡಿಫಾಗರ್, ವೈಪರ್ ಎಲ್ಲನೂ ಇದೆ. ನಿಮಗೆ ಯಾರಾದರೂ ಒಂದು ವ್ಯಾಗನರು ಚಿಕ್ಕ ಬಜೆಟಲ್ಲಿ ಒಳ್ಳೆ ಕಾರ್ ಹುಡುಕ್ತಾರವ್ರಿಗೆ ಸಖತ್ತಾಗಿದೆ. ನಿಮಗೆ ವಿತ್ AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡೀಲಿ. ಹೌದು ಸರ್. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಪ್ರೈಸ್ ಏನಾದೆ ಸರ್? 550 ಕೋಟ್ ಮಾಡ್ತಾ ಇದ್ದೀವಿ ಸರ್, 5 ಲ್ಯಾಕ್ ಬಂದರೆ ಕೊಡ್ತೀನಿ ಸರ್ ಫೈನಲ್. ಸೊ 2019 ಮಾಡಲು ಸಿಂಗಲ್ ಓನರ್, ಫ್ರೆಶ್ ಇನ್ಸೂರೆನ್ಸ್ ಸರ್. ಸೊ ಓಕೆ ನೋಡಿ, ನಿಮಗೆ ಒಳ್ಳೆ ಚಾನ್ಸ್ ಡೀಲಲ್ಲಿ ಇದೆ. ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಎಲ್ಲ ಇದೆ, ನಿಮಗೆ ಅನ್ಯೂಸ್ಡ್ ಟೈರ್ಸ್ ಅಂತ ಹೇಳ್ಬೋದು ಗಾಡೀಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಇಂಡಿಕಾ ಇದೆ ಸರ್. ಇದು ಇಂಡಿಕಾ 2000 ಸೆಕೆಂಡ್ ಓನರ್ ಸರ್, ಇದು 17 ಮಾಡಲು LX ಸರ್, ಇದು ಟಾಪ್ ಎಂಡ್. ಓಕೆ, ಸೊ ಯಾರಾದರೂ ಒಂದು ಟಾಟಾ ಇಂಡಿಕಾ ನೋಡ್ತಾರವ್ರಿಗೆ, ಲೋ ಬಜೆಟಲ್ಲಿ ಒಂದು ದುಡಿಯೋಕ್ಕೆ ಗಾಡಿ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ವಿತ್ AC ಪವರ್ ಸ್ಟೇರಿಂಗ್ ಎಲ್ಲ ಗಾಡಿ, ವಿತ್ ಫ್ರಂಟೆಡ್ ಪವರ್ ವಿಂಡೋಸ್ ಇಲ್ಲ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡೀಲಿ. ಸೊ ಪ್ರೈಸ್ ಏನಾದ್ರು ಸರ್ ಇಂಡಿಕಾ? 170 ಕೋಟ್ ಮಾಡ್ತಾ ಇದೀವಿ ಸರ್, 160ಗೆ ಕೊಟ್ಬಿಡ್ತೀನಿ ಸರ್. 1,60,000ಕ್ಕೆ. ಹೌದು ಸರ್, ದುಡಿಯೋ ಗಾಡಿ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನಿಸಾನ್ ಇದೆ. ಸೊ ಇದು ನಿಸಾನ್ ಸನ್ನಿ ಸರ್. ಹೌದು ಸರ್. ಸರ್ ಸನ್ನಿ ಇದು XV ಟಾಪ್ ಎಂಡ್ ಆಟೋಮೆಟಿಕ್ ಸರ್, ಇದು ಓಕೆ, ಸಿಂಗಲ್ ಓನರ್ 17 ಮಾಡಲು ಸರ್. ಇದು ಡೀಸೆಲ್ ಸರ್? ಡೀಸೆಲ್ ಆಟೋಮೆಟಿಕ್, ಪೆಟ್ರೋಲ್ ಸರ್, ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್. ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಇರೋ ವೆಹಿಕಲ್ ಅಂತ ಹೇಳ್ಬೋದು. ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ರೇರ್ ಎಲ್ಮೆಟ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಒಂದು ಕಮ್ಮಿ ಬಜೆಟಲ್ಲಿ ಒಂದು ಟಾಪ್ ಎಂಡ್ ಗಾಡಿ ವಿತ್ ಎಲ್ಲ ಬೇಕು ಅಂತಂದ್ರೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಈ ಒಂದು ನಿಸಾನ್ ಸನ್ನಿ. ಸೊ ಪ್ರೈಸ್ ಏನಾಯ್ತು ಸರ್? ಸರ್ 450ಗೆ ಕೊಟ್ಬಿಡ್ತೀನಿ ಸರ್ ಫೈನಲ್. 17 ಮಾಡಲಿ ಸರ್? ಹೌದು ಸರ್, ಆಟೋಮೆಟಿಕ್. ಓಕೆ ನೋಡಿ, 17 ಮಾಡಲ್ ಗಾಡಿ 4.5 ಲಕ್ಷಕ್ಕೆ ಸಿಗುತ್ತೆ. 5 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್ ಖಂಡಿತ. ಸೊ ಒಳ್ಳೆ ಚಾನ್ಸ್ ಅಲ್ಲಿ 0 ಡೌನ್ ಪೇಮೆಂಟ್ ಹುಡುಕ್ತಾರಕ್ಕೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಗಾಡಿ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾದ ಇನ್ನೊಂದು ಇದೆ ಸರ್, ಇದು ಡೀಟೇಲ್. ಟಾಟಾ 1109 ಸರ್, ಇದು 19 ಫೀಟ್ ವೆಹಿಕಲ್, BS3 ವೆಹಿಕಲ್ ಸರ್. ಇದು ಓಕೆ, 19 ಫೀಟ್ ಪವರ್ ಸ್ಟೇರಿಂಗ್ ಗಾಡಿನೇ ಸರ್ ಇದನ್ನು. ಓಕೆ, ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಗಾಡಿ. ಸೊ ಚೆನ್ನಾಗಿದೆ ಗಾಡಿ ಕೂಡ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ವಿತ್ ಇದು ಕೂಡ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಹೌದು ಸರ್, ಪವರ್ ಸ್ಟೇರಿಂಗ್. ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? 11 ಮಾಡಲು, ಫ್ರೆಶ್ ಡಾಕ್ಯುಮೆಂಟ್ ಸರ್, 4th ಓನರ್, FC ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ. 550 ಕೋಟ್ ಮಾಡ್ತಾ ಇದ್ದೀನಿ ಸರ್, 5 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್. ಸರ್ 11 ಮಾಡಲಿಗೂ ಆಗುತ್ತೆ ಸರ್, 11 ಇಂದನೇ ಲೋನ್ ಆಗುತ್ತೆ ಸರ್. ಓಕೆ ನೋಡಿ, 11 ಮಾಡಲಿಗೂ ನಿಮಗೆ ಲೋನ್ ಆಗ್ತಿದೆ. ಜಸ್ಟ್ 4 ಲಕ್ಷಕ್ಕೆಲ್ಲ ನಿಮಗೆ ಡೌನ್ ಪೇಮೆಂಟ್ 4 ಲಕ್ಷ ಲೋನೇ ಆಗ್ಬಿಡುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಈ ದೊಡ್ಡ ಗಾಡಿ ಆರಾಮಾಗಿ ತಗೊಂಡೋಗ್ಬೋದು ನೀವು. ಸೊ ನಮ್ಮ ಮುಂದೆ ಒಂದು ಬಸ್ ಇದೆ, ಇದ್ರ ಡೀಟೇಲ್ಸ್ ಸರ್. ರೈಚರ್ 2015 ಬಸ್ ಸರ್, ಇದು 56 ಸೀಟರ್ ವೆಹಿಕಲ್, ಇದು ಪವರ್ ಸ್ಟೇರಿಂಗ್, 16 ಮಾಡಲು, ಸಿಂಗಲ್ ಓನರ್ ಸರ್. ಇದು 16 ಮಾಡಲು, ಸಿಂಗಲ್ ಓನರ್, 3+2. ಓಕೆ, 3+2 ಸೀಟರ್ ನಿಮಗೆ. ಸೊ BSc ಪರ್ಮಿಟ್ ಸರ್. ಓಕೆ, ಸೊ ಈ ಕಡೆ ನಿಮಗೆ 3 ಸೀಟರ್ ಬರುತ್ತೆ, ನಿಮಗೆ ಈ ಕಡೆ 2 ಸೀಟರ್ ಬರುತ್ತೆ. ನಿಮಗೆ ಆಲ್ಮೋಸ್ಟ್ ಎಷ್ಟು ಸೀಟರ್ ಸರ್ ಗಾಡಿ? 56 ಸೀಟ್ ಸರ್ ಟೋಟಲ್. ಓಕೆ, ಇದು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಪವರ್ ಸ್ಟೇರಿಂಗ್ ಗಾಡಿ, ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ಫ್ರೆಶ್ ಬರುತ್ತೆ ಸರ್. ಓಕೆ, 16 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು 15 ಲ್ಯಾಕ್ ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 15 ಲ್ಯಾಕ್ಗೆ? ಹೌದು ಸರ್. 15 ಲ್ಯಾಕ್ಸ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ 16 ಲೋನೇ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಅವ್ರ ಹತ್ರ ಇನ್ನೊಂದು ಬಸ್ ಇರಬೇಕು, ಟ್ರಾವೆಲ್ಸ್ ಫೀಲ್ಡಲ್ಲಿ ಇರಬೇಕು. ಫೀಲ್ಡಲ್ಲಿ ಇದ್ರೆ ಆ ಥರ ಆಗುತ್ತೆ ಸರ್. ಸೊ ನಮ್ಮ ಮುಂದೆ ಒಂದು 2 ವೀಲರ್ ಕೂಡ ಇದೆ ನಿಮಗೆ. ಸೊ ಈ ಒಂದು TVS XL ಡೀಟೇಲ್ಸ್ ಸರ್. ಹೌದು ಸರ್, TVS XL ಸರ್, ಇದು ಸೆಲ್ಫ್ ಸ್ಟಾರ್ಟರ್ ವೆಹಿಕಲ್. ಇದು ಓಕೆ, ಸೆಲ್ಫ್ ವೆಹಿಕಲ್, 22 ಮಾಡಲು ಸರ್. ಇದು ಓಕೆ, 22,000 ಕಿಲೋಮೀಟರ್ ರನ್ ಆಗಿದೆ. ಸೊ 22,000 ಡ್ರಿವನ್ ಆಗಿರೋ ಒಂದು XL 100 ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 45,000ಗೆ ಕೊಡ್ತೀನಿ ಸರ್. 2022 ಮಾಡಲು, 22 ಮಾಡಲಿ, 45,000ಕ್ಕೆ. ಹೌದು ಸರ್, ಜಸ್ಟ್ 45,000ಕ್ಕೆ ನೀವು ಒಂದು XL ಇನ್ಶೂರೆನ್ಸ್ ಎಲ್ಲ ಕಟ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲೆಕ್ಟ್ರಿಕ್ ಗಾಡಿನೇ ಒಂದು ಏತರ್ ಇದೆ ಸರ್. 22 ಮಾಡಲು ಸರ್, 23,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಇದು ಸಿಂಗಲ್ ಓನರ್, 1 ಲ್ಯಾಕ್ಗೆ ಫೈನಲ್ ಕೊಡ್ತೀನಿ ಸರ್. 1 ಲಕ್ಷಕ್ಕೆ? ಹೌದು ಸರ್, 1 ಲಕ್ಷ. ಓಕೆ, 1 ಲಕ್ಷಕ್ಕೆ ನಿಮಗೆ ಒಂದು ಏತರ್ ಸಿಗ್ತದೆ. ಸೊ ಈ ಗಾಡಿಗೆ ಲೋನ್ ಏನಾದ್ರು ಆಗುತ್ತೆ ಸರ್? 2 ವೀಲರ್ ಇಲ್ಲ ಸರ್. ಓಕೆ, ಅವ್ರಿದ್ರೆ ಮಾಡ್ಕೋಬೋದು, ನಮಗೆ ಟಚ್ ಇಲ್ಲ. ಓಕೆ, ಸೊ ಇಲ್ಲ ಪರ್ಸನಲ್ ಲೋನ್ ತಗೊಂಡ್ರೆ ಇಲ್ಲ ಕ್ರೆಡಿಟ್ ಕಾರ್ಡ್ ಉಜ್ಬಿಟ್ರೆ ಬಂದ್ಬಿಡುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು ಆಕ್ಸೆಸ್ ಸರ್, 14 ಮಾಡಲು, ಸಿಂಗಲ್ ಓನರ್ ಸರ್. ಇದು ಫ್ರೆಶ್ ಇನ್ಶೂರೆನ್ಸ್ 39,000 ರನ್ ಆಗಿದೆ. ಇದೊಂದು 35,000 ಹೇಳ್ತಾ ಇದ್ದೀನಿ ಸರ್, 30,000ಗೆ ಕೊಟ್ಬಿಡ್ತೀನಿ ಸರ್. ಓಕೆ, 30,000ಕ್ಕೆ ನಿಮಗೆ ಒಂದು ಸುಜುಕಿ ಆಕ್ಸೆಸ್ ಇದೆ, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಸ್ಪ್ಲೆಂಡರ್ ಪ್ಲಸ್ ಇದೆ ಸರ್, ಡಿಮ್ಯಾಂಡೆಡ್ ಗಾಡಿ. 23 ಮಾಡಲು ಸರ್. ಇದು ಓಕೆ, ಇದು 23,000 ರನ್ ಆಗಿದೆ ಸರ್. ಇದು ಸಿಂಗಲ್ ಓನರ್. ಓಕೆ, ಇದೊಂದು 75,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 70,000 ಬಂದ್ರೆ ಕೊಡ್ತೀನಿ ಸರ್. 70,000ಕ್ಕೆ ನಿಮಗೆ ಸಿಗ್ತದೆ ಒಂದು 23 ಮಾಡಲ್ ಗಾಡಿ. ಅದೇ ಇವಾಗ ತಗೋತೀನಿ ಅಂದ್ರೆ ಒಂದು 90,000-95,000 ಆಗುತ್ತೆ, ಬಟ್ ಆರಾಮಾಗಿ 70,000ಕ್ಕೆ ತಗೊಂಡೋಗ್ಬೋದು ಗಾಡಿ. ಸೊ ಎಂಟಾರ್ಕು ಸರ್, ಎಂಟಾರ್ಕು 23 ಮಾಡಲು ಸರ್. ಇದು ಸಿಂಗಲ್ ಓನರ್, ಇದೊಂದು 20,000 ರನ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಒಂದು 75,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇದು ಕೂಡ ನಿಮ್ಗೆ 75,000ಕ್ಕೆ ಸಿಗುತ್ತೆ. ನಿಮ್ಗೆ ನೀವೊಂದು ಎಂಟಾರ್ಕು ಸ್ಪೋರ್ಟ್ಸ್ ರೇಸ್ ಎಡಿಷನ್ ಸರ್. ಸ್ಪೋರ್ಟ್ಸ್ ರೇಸ್ ಎಡಿಷನ್.